ಇನ್ನು ತಿರುಪತಿ ತಿಮ್ಮಪ್ಪನ ಹುಂಡಿಗೆ ಭರ್ಜರಿ ಕಲೆಕ್ಷನ್ 1365 ಕೋಟಿ ಕಲೆಕ್ಷನ್ ಆಗಿದೆ. ತಿರುಪತಿ ತಿಮ್ಮಪ್ಪನ ಹುಂಡಿಗೆ ಇಡೀ ದೇಶದ ಶ್ರೀಮಂತ ದೇವಸ್ಥಾನ 1365 ಕೋಟಿ ಕಳೆದ ವರ್ಷ 2024ರಲ್ಲಿ ಕಲೆಕ್ಟ್ ಆಗಿರೋದು. 2024ರಲ್ಲಿ 2.55 ಕೋಟಿ ಭಕ್ತರು ದರ್ಶನ ಮಾಡಿದ್ದಾರೆ. ತಿರುಪತಿಗೆ ಅಂದರೆ ತಿಮ್ಮಪ್ಪನಿಗೆ ಮುಡಿ ಕೊಟ್ಟಿದ್ದು 99 ಲಕ್ಷ ಭಕ್ತರು. ಪ್ರಸಾದದ ರೂಪದಲ್ಲಿ 12.14 ಕೋಟಿ ಲಡ್ಡು ಮಾರಾಟವಾಗಿದೆ. 6.5 ಕೋಟಿ ಭಕ್ತರಿಗೆ ಅನ್ನಪ್ರಸಾದವನ್ನು ಕೊಟ್ಟಿದ್ದಾರೆ. ತಿರುಪತಿ ಇಡೀ ದೇಶದ ಅತ್ಯಂತ ಶ್ರೀಮಂತ ದೇವಸ್ಥಾನ. 1365 ಕೋಟಿ ಒಂದು ವರ್ಷದ ಕಲೆಕ್ಷನ್. ಆ ಮುಡಿ ಕೊಡೋದು, ಲಡ್ಡು ಪ್ರಸಾದ ಮಾರಾಟ ಮಾಡೋದು, ಮತ್ತು ಟಿಕೆಟ್ಸ್ ಇದೆಯಲ್ಲ 300 ರೂಪಾಯಿದು 500 ರೂಪಾಯಿ ಟಿಕೆಟ್ ಲೈನ್ಸು ಎಲ್ಲವೂ ಸೇರಿದರೆ ಒಟ್ಟು 1365 ಕೋಟಿ ಕಲೆಕ್ಷನ್ ಆಗಿದೆ. ಇಡೀ ದೇಶದಲ್ಲೇ ಹೈಯೆಸ್ಟ್ ನನ್ನ ಪ್ರಕಾರ ಇದು. ಆಮೇಲೆ ಭಕ್ತಾದಿಗಳು ಏನು ಕಡಿಮೆ ಇಲ್ಲ, 2.5 ಕೋಟಿ ಭಕ್ತಾದಿಗಳು ಹೋಗಿದ್ದಾರೆ ಒಂದು ವರ್ಷದಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ತಾ ಹೋಗೋಣ. ಶಬೀರ್, ಈಗ ಒಂದು ವರ್ಷದ ಸ್ಟ್ಯಾಟಿಸ್ಟಿಕ್ಸ್ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ್ದು ಏನೇನು ಹೇಳುತ್ತೆ ಲೆಕ್ಕಾಚಾರಗಳು ಅಂತ? ಅರವಿಂದ್, ನೋಡಿ, ತಿರುಪತಿಗೆ ಭೇಟಿ ಕೊಡ್ತಾ ಇರುವಂತಹ ಭಕ್ತರ ಸಂಖ್ಯೆ ಏನಿದೆ ಅದು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇರುವಂಥದ್ದು. ಈ ವರ್ಷವೂ ಕೂಡ ಸುಮಾರು 1.5 ಕೋಟಿಯಷ್ಟು ಜನರು ಆ ತಿರುಪತಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇವಾಗ ಸಿಗ್ತಾ ಇರುವಂಥದ್ದು. ಮುಖ್ಯವಾಗಿ 1365 ಕೋಟಿ ಕಾಣಿಕೆ ಸಲ್ಲಿಕೆ ಆಗಿರುವಂಥದ್ದು ಕೂಡ ಇವತ್ತಿನ ಲೆಕ್ಕಾಚಾರದಲ್ಲಿ ಗೊತ್ತಾಗ್ತಾ ಇದೆ. ಸುಮಾರು 99 ಲಕ್ಷ ಜನರು ಮುಡಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಅಂಕಿ ಸಂಖ್ಯೆಗಳು ಕೂಡ ಸಿಗ್ತಾ ಇರುವಂಥದ್ದು. ಮುಖ್ಯವಾಗಿ ತಿರುಪತಿಗೆ ತೆರಳಿದಂಥ ಸಂದರ್ಭದಲ್ಲಿ ಅಲ್ಲಿನ ಲಡ್ಡು ಸಾಕಷ್ಟು ಪ್ರಮುಖವಾಗಿರುವಂಥದ್ದು. 12 ಕೋಟಿಯಷ್ಟು ಲಡ್ಡುಗಳ ವಿತರಣೆಯೂ ಕೂಡ ಆಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಎಲ್ಲ ಆದಾಯದ ಮೂಲಗಳು ಸೇರಿ 1350 ಕೋಟಿಯಷ್ಟು ಆದಾಯ ತಿರುಪತಿಯ ದೇವಸ್ಥಾನಕ್ಕೆ ಈ ವರ್ಷ ಸಂಗ್ರಹ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಆಡಳಿತ ಮಂಡಳಿ ಮಾಹಿತಿಯನ್ನು ಕೊಟ್ಟಿದೆ. ಅರವಿಂದ್.